ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ 8ನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯ 3 ನೀರು ಕೊಡದ ನಾಡಿನಲ್ಲಿ ಸಂಪೂರ್ಣ ಅಧ್ಯಯನದ ನೋಟ್ಸ್ ಮತ್ತು ಪ್ರಶ್ನೋತ್ತರವನ್ನು ನೋಡೋಣ. ಬನ್ನಿ ನೋಡೋಣ. ನೀರು ಕುಡಿಯದ ನಾಡಿನಲ್ಲಿ ಗದ್ಯ 3 8ನೆಯ ತರಗತಿ. ಕೃತಿಕಾರರ ಪರಿಚಯ. ಫಸ್ಟು ಲೇಖಕರ ಪರಿಚಯವನ್ನು ನೋಡೋಣ. ಬರೆದವರು ಲೇಖಕರು ಶ್ರೀಮತಿ ನೇಮಿಚಂದ್ರ. ಜನನ ಜುಲೈ 16, 1959 ಚಿತ್ರದುರ್ಗದಲ್ಲಿ. ತಂದೆಯ ಹೆಸರು ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಶಿಕ್ಷಣ BSc ಹಾಗೂ MS. ವೃತ್ತಿ ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. HAL ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಮುಖ ಕೃತಿಗಳನ್ನು ನೋಡೋಣ. ಇವರ ಕಾದಂಬರಿ ಯಾದ್ ವಶೇಮ್, ಕಥಾ ಸಂಕಲನಗಳು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು. ಪ್ರವಾಸ ಕಥನಗಳು ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಓಕೆ. ನಂತರ ಅಂಕಣ ಬರಹ ಬದುಕು ಬದಲಿಸಬಹುದು. ಇವರಿಗೆ ಬಂದ ಪ್ರಶಸ್ತಿ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಲಭಿಸಿವೆ. ಆಕರ ಗ್ರಂಥ. ಪ್ರಸ್ತುತ ಗದ್ಯ ಭಾಗವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಅಂಕಣ ಬರಹಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದು ಲೇಖಕರ ಪರಿಚಯ. ನಂತರ ಪದಗಳ ಅರ್ಥವನ್ನು ನೋಡೋಣ. ಅಗ್ಗ ಅಂದರೆ ಕಡಿಮೆ ಬೆಲೆ, ಅಸ್ತ್ರ ಅಂದರೆ ಆಯುಧ, ಪರಾಕಾಷ್ಠೆ ಅಂದರೆ ಕೊನೆಯ ಗಡಿ, ಬುನಾದಿ ಅಂದರೆ ತಳಹದಿ, ಮಣ ಅಂದರೆ ಹೆಚ್ಚು ತೂಕವಾದ, ಮಾಲೀಕ ಅಂದರೆ ಯಜಮಾನ, ಹಿಂಜರಿಕೆ ಅಂದರೆ ಹಿಂದೆ ಸರಿ, ಕೀಳರಿಮೆ, ಹೊಕ್ಕು ಅಂದರೆ ಒಳಗೆ ಹೋಗು. ಓಕೆನಾ. ನೆಕ್ಸ್ಟ್ ಸಾಲಲ್ಲಿರೋದು ನೋಡೋಣ. ಅಟ್ಟು ಅಂದರೆ ಸುತ್ತಾಡು, ಜನಪ್ರಿಯ ಅಂದರೆ ಪ್ರಸಿದ್ಧ, ಖ್ಯಾತಿ ಪಡೆದ, ಪುಕ್ಕಟೆ ಅಂದರೆ ಉಚಿತ, ಭಂಗಿ ಅಂದರೆ ವ್ಯಂಗ್ಯ ಅಥವಾ ಕುಟಿಲ, ಮರುಳು ಅಂದರೆ ಹುಚ್ಚುತನ, ಹರಡು ಅಂದರೆ ಪಸರಿಸು ಅಥವಾ ಹದರು, ಹುನ್ನಾರ ಅಂದರೆ ಸಂಚು. ಇವೆಲ್ಲ ಪದಗಳ ಅರ್ಥ. ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಯುರೋಪ್ ಮತ್ತು ಅಮೆರಿಕಾದಂತಹ ವಿದೇಶಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವ ಸಂಪ್ರದಾಯ ನಮ್ಮಲ್ಲಿದೆ. ನೆಕ್ಸ್ಟ್ ಥರ್ಡ್ ಒನ್. ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಏನು? ವಿದೇಶಗಳಲ್ಲಿ ಸಣ್ಣ ಗಾತ್ರದ ನೀರಿನ ಬಾಟಲಿಗಿಂತ ದೊಡ್ಡ ಗಾತ್ರದ ಕೋಲಾ ಬಾಟಲುಗಳು ಅಗ್ಗವಾಗಿ ಸಿಗುತ್ತದೆ. ನಂತರ 4ನೇ ಪ್ರಶ್ನೆ. ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ? ಕೀಟನಾಶಕವಿರುವ ನೀರನ್ನು ಶುದ್ಧ ನೀರೆಂದು ಬಾಟಲ್ನಲ್ಲಿ ಮಾರಿ ಉದ್ಧಾರವಾಗುವ ಅಥವಾ ಲಾಭ ಗಳಿಸುವ ಹುನ್ನಾರ ಭಾರತದಲ್ಲಿ ನಡೆದಿದೆ. ಕೀಟನಾಶಕವಿರುವ ನೀರನ್ನು. ಓಕೆ. ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವುವು? ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ, ಮದರ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇಗಳಂತಹ ನೂತನ ಆಚರಣೆಗಳು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ. ಬದಲಿಗೆ ಗಿಫ್ಟ್ ಹಾಗೂ ಗ್ರೀಟಿಂಗ್ ಕಾರ್ಡ್ ಮಾರುವ ಹುನ್ನಾರ ಎಂಬುದು ಸರ್ವರಿಗೂ ವೇದ್ಯವಾಗಿದೆ. ಓಕೆ.
ಲೇಖಕರಿಗೆ ಹೋಟೆಲ್ನಲ್ಲಿ 4 ಚೊಂಬು ನೀರು ತಂದಿಟ್ಟಾಗ ಆದ ಅನುಭವವೇನು? ಸಾಗರ್ ಹೋಟೆಲ್ನಲ್ಲಿ ಕುಳಿತುಕೊಂಡಾಗ ವೇಟರ್ 4 ಚೊಂಬು ನೀರು ತಂದುಕೊಟ್ಟಾಗ ಲೇಖಕಿಯ ಬಾಯಿ ಮಾತ್ರವಲ್ಲ, ಮನಸ್ಸೂ ತಂಪಾಯಿತು. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿ. ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು? ವಿದೇಶಗಳಲ್ಲಿ ಊರೂರು ಅಲೆದಾಗ ಬಾಯಾರಿಕೆಯಾದಾಗ ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್ ಮತ್ತು ಬಾಟಲ್ಗಳಲ್ಲಿ ಹಣ್ಣಿನ ರಸಗಳು ಧಾರಾಳವಾಗಿ ದೊರೆಯುತ್ತವೆ. ಆದರೆ ಕುಡಿಯಲು ಉಚಿತವಾಗಿಯೂ ಸದಾ ನೀರು ಸಿಗುವುದಿಲ್ಲ. ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ದೆಹಲಿಯ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದುಕೊಂಡು ರಸ್ತೆಯಲ್ಲಿ ನಿಲ್ಲಿಸಿದ್ದ ಆಟೋ, ಬಸ್ಸು ಹಾಗೂ ದಾರಿಹೋಕರಿಗೆಲ್ಲ ನೀರು ತುಂಬಿ ಕುಡಿಸುತ್ತಿದ್ದರು. ನೆಕ್ಸ್ಟ್ ಒನ್, ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ? ಕೋಲಾಗಳ ಜಾಹೀರಾತಿಗೆ ಮರಳಾಗಿ ನಾವು ನಮ್ಮ ಸಾಂಪ್ರದಾಯಿಕ ಹಾಗೂ ನೈಸರ್ಗಿಕ ಪಾನೀಯಗಳಾದ ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು ಹಾಗೂ ತಾಜಾ ಹಣ್ಣಿನ ರಸಗಳನ್ನು ತೊರೆಯುತ್ತಿದ್ದೇವೆ. 4th ಕ್ವೆಶ್ಚನ್, ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು? ಭಾರತೀಯ ಸಂಸ್ಕೃತಿಯ ಬುನಾದಿ, ಜೀವನ ಶೈಲಿ, ನಂಬಿಕೆ ಮತ್ತು ಮೌಲ್ಯಗಳನ್ನು ಅಲುಗಾಡಿಸುತ್ತಿರುವ ಕೊಳ್ಳುಬಾಕತನ ಹಾಗೂ ಪ್ರತಿಯೊಂದನ್ನೂ ಹಣ ಕೊಟ್ಟು ಕೊಳ್ಳುವಂತೆ ಪ್ರೇರೇಪಿಸುವ ಜಾಗತೀಕರಣದ ಪ್ರವೃತ್ತಿ ನಾಗರಿಕತೆಯ ದೊಡ್ಡ ಅನಾಹುತವಾಗಿ ಕಾಣಿಸಿಕೊಳ್ಳುತ್ತಿದೆ. ಅಂದರೆ ಈ ಪ್ರತಿಯೊಂದಕ್ಕೂ ನಾವು ಹಣವನ್ನು ಕೊಟ್ಟು ಕೊಳ್ಳುವ ಪ್ರೇರಣೆಯಾಗಿದೆ. ಅದೇ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿದೆ. ಯಾವ ಆಚರಣೆಗಳಿಗೂ ನಾವು ಏನಾದರೂ ಒಂದು ಹಣ ಕೊಟ್ಟು ತಗೊಳ್ಳೇಬೇಕಾಗಿರುತ್ತೆ. ನೆಕ್ಸ್ಟು, ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು? ಗ್ರಾಹಕರು ಹೋಟೆಲ್ಗೆ ಬಂದೊಡನೆ ಉಚಿತವಾಗಿ ನೀರು ಕೊಡುವುದನ್ನು ನಿಲ್ಲಿಸಿದರೆ ತಮ್ಮ ತಂಪು ಪಾನೀಯಗಳು ಹೆಚ್ಚು ಮಾರಾಟವಾಗುತ್ತವೆ ಎಂದು ದುರುದ್ದೇಶದಿಂದ ತಂಪು ಪಾನೀಯ ಸಂಸ್ಥೆಯೊಂದು ಹೋಟೆಲ್ ಮಾಲೀಕನಿಗೆ ಇನ್ನಷ್ಟು ಹಣ ನೀಡುವುದಾಗಿ ಆಮಿಷ ಒಡ್ಡಿತು. ಈಗೆಲ್ಲ ಹೋಟೆಲ್ಗಳಿಗೂ ಹಾಗೇನೆ ಇರೋದು ಆಲ್ಮೋಸ್ಟ್ ಅಲ್ವಾ? ದುಡ್ಡಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದೆ. 5-6 ವಾಕ್ಯದಲ್ಲಿ ಉತ್ತರಿಸಿ. ದುಡ್ಡಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ದುಡ್ಡೇ ತಗೊಳ್ದೆ ನಮಗೆ ನೀರು ಸಿಗ್ತಾ ಇತ್ತಲ್ಲ, ಆ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಲೇಖಕರು ತಮ್ಮ ಬಾಲ್ಯದಲ್ಲಿ ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳಿಗಾಗಿ ನೀರು ತುಂಬಿಡುತ್ತಿದ್ದ ದಿನಗಳನ್ನು ಹಂಚಿಕೊಳ್ಳುತ್ತಾರೆ. ದೆಹಲಿಯಲ್ಲಿ ಧಗೆ ಬಿಸಿ ಇದ್ದಾಗಲೂ ಪುಣ್ಯಾತ್ಮರು ದಾರಿಯಲ್ಲಿ ಮಣ್ಣಿನ ಮಡಿಕೆಗಳನ್ನು ಉಚಿತ ನೀರು ಇಡುತ್ತಿದ್ದರು. ಮಣ್ಣಿನ ಮಡಿಕೆಗಳಲ್ಲಿ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ದಾರಿಹೋಕರಿಗೆ ಪ್ರೀತಿಯಿಂದ ನೀರು ಕುಡಿಸುತ್ತಿದ್ದರು. ಭಾರತದಲ್ಲಿ ಮನೆಗೆ ಬಂದವರಿಗೆ ಮೊದಲು ನೀರು ನೀಡುವ ಉನ್ನತ ಸಂಪ್ರದಾಯವಿತ್ತು. ಉಚಿತವಾಗಿ ಬಾಯಾರಿಕೆ ತಣಿಸುವ ಇಂತಹ ಮೌಲ್ಯಯುತ ಸಂಸ್ಕೃತಿ ನಮ್ಮ ಭಾರತದ್ದಾಗಿದೆ ಎಂಬುದು ಲೇಖಕರ ಅಭಿಪ್ರಾಯವಾಗಿದೆ. ಓಕೆ, ಇದೆಲ್ಲ ನಾವು ಬಾಲ್ಯದಲ್ಲಿರುವ ಅಭಿಪ್ರಾಯವಾಗಿದೆ. ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ? ಮಾರುಕಟ್ಟೆಯ ಚಾಣಾಕ್ಷ ಜಾಹೀರಾತುಗಳು ಜನರ ಸಾಮಾನ್ಯ ಬೇಕುಗಳನ್ನು ಬಲು ಜಾಣತನದಿಂದ ಅಗತ್ಯ ಹಾಗೂ ಅತ್ಯಗತ್ಯಗಳನ್ನಾಗಿ ಬದಲಾಯಿಸುತ್ತವೆ. ಆರಾಮ ಮತ್ತು ಐಷಾರಾಮದ ಅಪ್ಪಟ ಅನಗತ್ಯ ವಸ್ತುಗಳನ್ನು ಇವಿಲ್ಲದೆ ಬದುಕೋಕ್ಕಾಗಲ್ಲ ಎಂಬಂತೆ ಬಿಂಬಿಸುತ್ತದೆ. ಉದಾಹರಣೆಗೆ ಡಿಯೋಡ್ರೆಂಟ್,
ಡಿಯೋಡ್ರೆಂಟ್ ಹಚ್ಚಿಕೊಳ್ಳದಿದ್ದರೆ ತಾನು ನಾರುತ್ತೇನೆಯೇ ಎಂಬಷ್ಟರ ಕೀಳರಿಮೆಯನ್ನು ಜನರಲ್ಲಿ ಹುಟ್ಟುಹಾಕುತ್ತವೆ. ಕರೆಕ್ಟ್ ಅಲ್ವಾ? ಹೀಗೆ ಪ್ರತಿಯೊಂದು ವಸ್ತುಗಳು ಹಣ ಕೊಟ್ಟು ಕೊಳ್ಳುವಂತೆ ಪ್ರೇರೇಪಿಸಿ ಗ್ರಾಹಕರನ್ನು ಕೊಳ್ಳುಬಾಕತನದ ಬಲೆಗೆ ಬೀಳಿಸುತ್ತಿದೆ. ಕರೆಕ್ಟ್ ಅಲ್ವಾ? ಲೇಖಕರಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಬೆಂಗಳೂರಿನ MG ರಸ್ತೆಯ ಹೋಟೆಲ್ ಒಂದರಲ್ಲಿ ಲೇಖಕಿ ಸಾಧಾರಣ ನೀರು ಕೇಳಿದಾಗ ವೇಟರ್ ಮಿನರಲ್ ವಾಟರ್ ಎಂದು ಕೇಳಿ ಸಾಮಾನ್ಯ ನೀರನ್ನು ತರಲೇ ಇಲ್ಲ. ಕಾದು ಬೇಸತ್ತ ಲೇಖಕಿ ಬಿಲ್ಲು ಕೊಟ್ಟು ಹೊರಬಂದರು. ಮತ್ತೊಮ್ಮೆ ಇಂದಿರಾನಗರದ ಜಾಯಿಂಟ್ ಒಂದರಲ್ಲಿ 100 ರೂಪಾಯಿಗೆ ಐಸ್ ಕ್ರೀಮ್ ತಿಂದ ಮೇಲೆಯೂ ಉಚಿತವಾಗಿ ಸಾಧಾರಣ ನೀರು ಕೊಡಲು ನಿರಾಕರಿಸಿದರು. ಅಲ್ಲದೆ ಮಿನರಲ್ ವಾಟರ್ ಕೊಳ್ಳುವಂತೆ ಭಂಗಿ ತೋರಿದರು. ಇಂತಹ ಘಟನೆಗಳು ನಮ್ಮ ಬೆಂಗಳೂರಿನಲ್ಲೂ ನೀರು ಕೊಡದ ವ್ಯಾಪಾರಿ ಸಂಸ್ಕೃತಿ ಕಾಲಿಟ್ಟಿರುವುದನ್ನು ಲೇಖಕಿ ಮನವರಿಕೆ ಮಾಡಿದರು. ಬಿಟ್ಟ ಸ್ಥಳ ತುಂಬಿರಿ ನೋಡೋಣ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳುದೆಲ್ಲವೂ ಡ್ಯಾಶ್ ನೀರು ಕೊಡದ ನಾಡುಗಳು. ಈ ದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ. ಗ್ರೀಟಿಂಗ್ ಕಾರ್ಡ್ ಮಾರುವ ಡ್ಯಾಶ್ ಸರ್ವರಿಗೂ ವೇದ್ಯವಾಗಿದೆ ಹೊಸ ಹೊನ್ನಾರುಗಳೆಂದು. ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ಡ್ಯಾಶ್ ನೀಡುತ್ತಾರೆ ದೊಡ್ಡ ಗಾತ್ರದ ಕೋಲಾ. ಈಗಲೂ ಕರ್ನಾಟಕದಲ್ಲೂ ಹಾಗೆ ಇದೆ ಅಲ್ವಾ? ನಂತರ ಭಾಷಾಭ್ಯಾಸವನ್ನು ನೋಡೋಣ. ದೇಶ್ಯ ಪದಗಳು ಅಂದರೆ ಆಯಾ ಭಾಷೆಯ ಮೂಲ ಸ್ವಂತ ಪದಗಳೇ ದೇಶ್ಯ ಪದಗಳು. ಉದಾಹರಣೆ ತಲೆ, ಕಾಲು, ಬಾಯಿ, ಅಪ್ಪ, ಅಮ್ಮ, 1, 2. ಓಕೆ, ಇವೆಲ್ಲ ದೇಶ್ಯ ಪದಗಳು. ಅನ್ಯ ದೇಶೀಯ ಪದಗಳಂದರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳು. ಉದಾಹರಣೆ ಕಚೇರಿ, ಅರ್ಜಿ, ಕೋರ್ಟು, ಸಾಬೂನು, ಹೋಟೆಲ್ ಇವೆಲ್ಲ. ತತ್ಸಮ ಅಂದರೆ ಸಂಸ್ಕೃತದಿಂದ ಬಂದ ಪದಗಳು. ಇವೆಲ್ಲ ತತ್ಸಮ ಪದಗಳು ಅಂತೀವಿ. ಉದಾಹರಣೆ ರಾಮ, ಭೀಮ, ವಸಂತ, ಚಂದ್ರ, ಮಾಲೆ, ಶಾಲೆ. ತದ್ಭವ ಪದಗಳಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿದ್ದ ಪದಗಳು. ಉದಾಹರಣೆ ಸಿರಿ, ಭಾವಿ, ದಯೆ, ಆಸೆ, ಬಸದಿ, ಬೇಸಗೆ. ಇವೆಲ್ಲ ತದ್ಭವ ಪದಗಳು. ತತ್ಸಮ ಅಂದರೆ ಸಂಸ್ಕೃತದಿಂದ ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಕನ್ನಡಕ್ಕೆ ಬಂದಿರುತ್ತೆ. ಸೇಮ್ ಹಾಗೆ ಕನ್ನಡಕ್ಕೆ ಬಂದಿರುತ್ತೆ. ಅದು ತತ್ಸಮ ಪದಗಳು. ಓಕೆ, ನೆಕ್ಸ್ಟು ಈ ಕೊಟ್ಟಿರುವ ಪದಗಳಲ್ಲಿ ನಾವು ಗುಣಿತಾಕ್ಷರಗಳನ್ನು ಸಪ್ರೇಟಾಗಿ ಬರಿಬೇಕು. ಗುಣಿತಾಕ್ಷರಗಳು ಅಂದರೆ ಸ್ವರ ಇಲ್ಲದೆ ಇರೋ ಅಕ್ಷರಗಳು. ಸ್ವರಗಳನ್ನು ಬಿಟ್ಟು ಎಲ್ಲ ಗುಣಿತಾಕ್ಷರಗಳೇ. ಹೋಟೆಲ್, ಹೋ, ಟೆ, ಲ್ ಇವೆಲ್ಲ ಗುಣಿತಾಕ್ಷರ. ಓಕೆ, ಇಲ್ ಗುಣಿತಾಕ್ಷರ ಆಗಲ್ಲ. ಇಲ್ ಅನ್ನೋದು ವ್ಯಂಜನ ಆಗುತ್ತೆ. ಮಾಲೀಕ, ಮಾ, ಲಿ, ಕ, ಮಾಲೀಕ. ಇವೆಲ್ಲನೂ ಕ ಪ್ಲಸ್ ಆ, ಕ. ಸೊ ಇದನ್ನು ಗುಣಿತಾಕ್ಷರನೇ. ರಸ್ತೆಯಲ್ಲಿ ರ ಅನ್ನೋದು ಗುಣಿತಾಕ್ಷರ. ಸ್ತೆ ಅನ್ನೋದು ಏನಾಗುತ್ತೆ ಅಂದರೆ ನಿಮಗೆ ಒತ್ತಕ್ಷರ ಆಗೋಗುತ್ತೆ. ಗ್ರಾಹಕ, ಗ್ರ ಅನ್ನೋದು ಒತ್ತಕ್ಷರ, ಹ, ಕ. ಓಕೆ, ಇವೆರಡು ಗುಣಿತಾಕ್ಷರ. ಗಾಂಧೀಜಿ, ಗಾನ್, ಕಮ ದಿ, ಕಮ ಜಿ. ಇವರು, ಈ ಅನ್ನೋದು ಸ್ವರ ಇರೋದ್ರಿಂದ ವ, ರು. ಇದೆರಡು ಗುಣಿತಾಕ್ಷರಗಳಾಗುತ್ತೆ. ನೆಕ್ಸ್ಟು ಸಜಾತಿ ವಿಜಾತಿ ಒತ್ತಕ್ಷರಗಳಲ್ಲಿ ಇದು ಬರಿಬೇಕು. ಸಜಾತಿಯ ಒತ್ತಕ್ಷರ ಮಣ್ಣು, ನು ಇದೆ. ಹೊನ್ನಾರು, ನ ಇದೆ. ಅಗತ್ಯ, ತ್ಯಾ ಇದೆ. ತ್ಯಾ, ಅಗತ್ಯ, ತಾಗೆ ಯಾವತ್ತಕ್ಷರ. ಸೊ ಇದೆರಡು ಸಜಾತಿ ಅಲ್ಲ, ಸಾರಿ, ಇದೆರಡು ವಿಜಾತಿ. ತಪ್ಪಾಗಿದೆ, ಸಾರಿ. ಇಲ್ಲಿ ಬರಬೇಕು. ಅಗತ್ಯ ಮತ್ತು ಅನಗತ್ಯ. ಅಗತ್ಯ ಮತ್ತು ಅನಗತ್ಯ ಇವೆರಡು ವಿಜಾತಿಯ ಒತ್ತಕ್ಷರ. ಯಾಕಂದರೆ ತಾಗೆ ಯಾವತ್ತಕ್ಷರ ಇದೆ. ನೆಕ್ಸ್ಟು ವಿಜಾತಿ ಒತ್ತಕ್ಷರದಲ್ಲಿ ಶಕ್ತಿ, ಕ್ತಿ ಇದೆ. ಪುಣ್ಯಾತ್ಮ, ಣ್ಯ ಇದೆ. ತ್ಮ ಇದೆ. ಸಂಪ್ರದಾಯ, ಪ್ರ ಇದೆ. ಮತ್ತು ಅಗತ್ಯ, ತಾಗೆ ಯಾವತ್ತಕ್ಷರ. ಸೊ ಇದೆಲ್ಲ ವಿಜಾತಿಯ ಒತ್ತಕ್ಷರ. ಸಜಾತಿ ಅಂದರೆ ಸೇಮ್ ಒತ್ತಕ್ಷರ. ವಿಜಾತಿ ಅಂದರೆ ಡಿಫ್ರೆಂಟ್, ಬೇರೆ ಬೇರೆ ಒತ್ತಕ್ಷರಗಳಿದ್ದರೆ ಅದು ವಿಜಾತಿ ಒತ್ತಕ್ಷರ. ನೆಕ್ಸ್ಟು ತತ್ಸಮ ತದ್ಭವ ರೂಪ ಬರೀಬೇಕು. ವರ್ಷಗೆ ವರುಷ,
ಅಥವಾ ಬರುಷ. ಶಕ್ತಿಗೆ ಸಕ್ತಿ ಅಥವಾ ಶಕುತಿ. ನೆಕ್ಸ್ಟು ಪುಣ್ಯಕ್ಕೆ ಪುಣ್ಯ. ಸಂಸ್ಕೃತಿಗೆ ಸಕ್ಕದ. ಪ್ರವಾಸಕ್ಕೆ ಪಸ ಪವಸ ಅನ್ನೋದು. ಓಕೆನಾ. ನೆಕ್ಸ್ಟು ದೇಶೀಯ ಪದಗಳು, ಅದರಲ್ಲಿ ಇದು ಬರೀಬೇಕಾಗುತ್ತೆ. ದೇಶೀಯ ಅನ್ನೋದು ದೊಡ್ಡದು, ಪಾನಕ ಸಣ್ಣ. ಅನ್ಯ ದೇಶೀಯ ಬಸ್ಸು, ಬರ್ಗರ್, ವಾಟರ್, ಹುನ್ನಾರ. ಇವೆಲ್ಲ ಅನ್ಯ ದೇಶೀಯ ಪದಗಳು. ಓಕೆನಾ. ನೆಕ್ಸ್ಟು ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಆಂಗ್ಲ ಪದಗಳು, ಈ ಲೆಸನಲ್ಲಿ ಬಂದಿರುವ ಆಂಗ್ಲ ಪದಗಳನ್ನು ಬರೀಬೇಕು. ಕೋಲಾ, ಫ್ರೆಂಚ್ ವೈನ್, ಬಿಯರ್, ಹೋಟೆಲ್, ಕಾಂಪೌಂಡ್, ಆಟೋ, ಬಸ್, ಡಾಬಾ, ದರ್ಶಿನಿ, ಪೇಸ್ಟ್, ಫಾಸ್ಟ್ ಫುಡ್. ನೆಕ್ಸ್ಟು ಸ್ಯಾಂಡ್ವಿಚ್, ಬರ್ಗರ್, ಸೋಡಾ, ವಾಟರ್. ಇವೆಲ್ಲವೂ ಆಂಗ್ಲ ದೇಶ ಪದಗಳು. ಪ್ರೊಫೆಸರ್, ಸೈಕಲ್, ಬೈಕ್, ಶೂ, ಬ್ರ್ಯಾಂಡ್, ಕಾರ್, ಡಿಯೋಡ್ರೆಂಟ್, ಮಿನರಲ್ ವಾಟರ್, ಐಸ್ ಕ್ರೀಮ್, ಬಿಲ್ಲು, ಕೌಂಟರ್, ವೇಟರ್, ಗ್ರೀಟಿಂಗ್ ಕಾರ್ಡ್, ಗಿಫ್ಟ್, ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ. ಓಕೆ. ಫೈಲ್. ಇವೆಲ್ಲವೂ ಆಂಗ್ಲ ದೇಶ ಪದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಧನ್ಯವಾದಗಳು.